ಈ ಅಯೋಧ್ಯೆ ಲಿಮಿಟ್ನಲ್ಲಿ ಬರುವಂಥ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಮಿಲ್ಕಿಪುರ್ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಚಂದ್ರಭಾನು ಪಾಸ್ವಾನ್ ಅನ್ನುವಂಥ ಅಭ್ಯರ್ಥಿಯನ್ನು ಹಾಕಿದೆ ಭಾರತೀಯ ಜನತಾ ಪಾರ್ಟಿ. ಯೋಗಿ ಆದಿತ್ಯನಾಥ್ ಅವರ ಆಯ್ಕೆ. ಈತ ಗುಜರಾತ್ನಿಂದ ಸೀರೆಯನ್ನು ತರಿಸಿ ಮಾರಾಟ ಮಾಡುವಂಥ ವೃತ್ತಿ ಇಟ್ಕೊಂಡಂಥ ವ್ಯಕ್ತಿ, ಭಾಳ ಜನಪ್ರಿಯ ಆಗಿರುವಂಥ ವ್ಯಕ್ತಿ. ಕಳೆದ ಬಾರಿಯಲ್ಲಿ ಬಾಬಾ ಗೋರಖನಾಥ್ ಕೊಡಲಾಗಿತ್ತು, ಈ ಬಾರಿ ಈ ವ್ಯಕ್ತಿ ಚಂದ್ರಭಾನು ಕೊಡಲಾಗಿದೆ. ಆತ ಅಲ್ಲಿ ಯಾವ ಅವಧೇಶ್ ಪ್ರಸಾದನ ಮಗ ನಿಂತಿದ್ದಾನಲ್ಲ, ಅಜಿತ್ ಪ್ರಸಾದ್ ಅಂತೇಳಿ, ಆತನ ವಿರುದ್ಧ ಸೆಣಸಾಡ್ತಾ ಇರೋದು. ನೇರವಾದ ಹಣಾಹಣಿ ಇದೆ. ಮಧ್ಯೆ ಚಂದ್ರಶೇಖರ್ ರಾವಣ ಅವರ ಪಕ್ಷ ಬೇರೆ ಇದೆ, ಅಲ್ಲಿ ಸಮಾಜ ಆಜಾದ್ ಪಾರ್ಟಿ ಅಂತೇಳಿ. ಆತ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಒಂದಷ್ಟು ಪಾಲು SC ಸಮುದಾಯದ ಪಾಸಿ ಸಮುದಾಯದ ಮತಗಳನ್ನು ಹೊಡಿತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಹೇಗಾದರೂ ಮಾಡಿ ಈ ಕಾನ್ಸ್ಟಿಟ್ಯೂನ್ಸಿಯನ್ನು ಗೆಲ್ಲಲೇಬೇಕು ಅಂತ ಶತಾಯುಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಬಾ ಯೋಗಿ ಆದಿತ್ಯನಾಥ್. ಏನಾಗುತ್ತೆ, ಫೆಬ್ರವರಿ 5ನೇ ತಾರೀಕು ಮತದಾನ ಆದಮೇಲೆ ಗೊತ್ತಾಗುತ್ತೆ, 8ನೇ ತಾರೀಕು ಫಲಿತಾಂಶ.